ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೋತೀನಿ, ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಬ್ಲಾಗ್ ಏನಿದೆ ನಾವು ಇವಾಗ ಸ್ಟಾರ್ಟ್ ಮಾಡ್ತೀನಿ. ಟೈಮ್ ಬಂದುಬಿಟ್ಟು 8:15 ಆಗ್ತಿದೆ. ಓಕೆ, ಅರ್ಲಿ ಮಾರ್ನಿಂಗೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇವಳಿಗೆ ಮಾರ್ನಿಂಗ್ ಎದ್ಬಿಟ್ಟು ಅದು ಗುಟ್ಟಿ ಎಲ್ಲ ಹಾಕ್ತೀವಲ್ಲ, ಉತ್ತಾತಿ ಬಾದಾಮಿ ಎಲ್ಲ ಎರೆದ್ಬಿಟ್ಟು ಹಾಕ್ತೀವಲ್ಲ, ತಿಕ್ಬಿಟ್ಟು ಸೊ ಅದನ್ನು ಹಾಕ್ಬಿಟ್ಟಿದ್ದೀನಿ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ, ಅವಳಿಗೆ ಕಿವಿ ಚುಚ್ಚಿಸಿ ಒಂದು 4-5 ದಿನ ಆಯಿತು. ಅವಾಗೇನೋ ಅಷ್ಟು ಇದು ಅನಿಸ್ಲಿಲ್ಲ, ಬಟ್ ಅವಾಗೆಲ್ಲ ಅವಳು ಚೆನ್ನಾಗೇ ಇದ್ಲು, ಏನು ಪೇಯ್ನ್ ಕೂಡ ಆಗ್ತಿರ್ಲಿಲ್ಲ. ಬಟ್ ಇವಾಗ ಏನಾಗ್ತಿದೆ ಅಂತಂದರೆ, ಮಾರ್ನಿಂಗ್ ಎದ್ದು ಕೂಡಲೇ ನೋಡ್ತಿದ್ರೆ ಬ್ಲಡ್ ಬರ್ತಿದೆ. ನಾನು ನಿಮ್ಗೆ ತೋರಿಸ್ತೀನಿ. ಈಗ ಮಾರ್ನಿಂಗ್ ಎದ್ದು ಕೂಡಲೇ ಬ್ಲಡ್ ಬಂತು. ಸೊ ಅದಕ್ಕೋಸ್ಕರ ನಾವು ಎಣ್ಣೆಯನ್ನು ಬಿಸಿ ಮಾಡಿಬಿಟ್ಟು, ನಾನು ಅದನ್ನು ಕುಕುಮನ ಮಿಕ್ಸ್ ಮಾಡಲ್ಲ, ಬಟ್ ಇವತ್ತು ಕುಕುಮನ ಮಿಕ್ಸ್ ಮಾಡಿ ಹಚ್ಚಿದ್ದೀನಿ. ಬಿಕಾಸ್ ಎದ್ದು ಕೂಡಲೇ ಬ್ಲಡ್ ಬಂದ ತಕ್ಷಣ ನಂಗೆ ಭಯ ಆಗಿಬಿಟ್ಟು ನಮ್ಮ ಅಮ್ಮಂಗೆ ಫೋನ್ ಮಾಡಿದ್ದೆ. ಫೋನ್ ಮಾಡೋಣ, ಅವರಂದರು ಏನಾಗಲ್ಲ, ಜಸ್ಟ್ ನಿಮ್ಮ ಬರೀ ಎಣ್ಣೆ ಹಚ್ತಿದ್ದಿಲ್ಲ, ಬಿಸಿ ಎಣ್ಣೆ, ಅದಕ್ಕೆ ಸ್ವಲ್ಪ ಕುಕುಮ ಮಿಕ್ಸ್ ಮಾಡಚ್ಚು ಅಂತಂದರು. ಸೊ ಹಚ್ಚಿದೆ. ಇವಾಗ ನೋಡಿ, ಗುಡ್ ಮಾರ್ನಿಂಗ್ ಹೇಳಮ್ಮ ಎಲ್ರಿಗೂ. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಹುಷಾರದ ನನ್ನ ಬಂಗಾರ, ಹುಷಾರದಮ್ಮ, ಹುಷಾರಿದ್ದೆ ನೀವು. ಐ ಹುಷಾರಿದೆಮ್ಮ. ಬ್ಯಾನ್ ಹೋಯ್ತು, ಬ್ಯಾನ್ ಅಲ್ಲದಿತ್ತಲ್ಲಮ್ಮ, ಹೋಯ್ತಾ ಬ್ಯಾನ? ಈ ಕಡೆನೇ ಬ್ಲಡ್ ಇಲ್ಲಿ ನೋಡಿ, ಬ್ಲಡ್ ಕ್ಲಾಟ್ ಆಗಿದ್ದು. ಕುಕುಮ ಇಷ್ಟೆಲ್ಲ ಕ್ಲಾಟ್ ಆಗಲ್ಲ, ಬ್ಲಡ್ ಕ್ಲಾಟ್ ಆಗಿತ್ತು. ಸೊ ಅದಕ್ಕೋಸ್ಕರ ಅರ್ಲಿ ಮಾರ್ನಿಂಗೆ ಎದ್ದು ಕೂಡಲೇ ಹಚ್ಚಿದೆ. ಮತ್ತು 1-2 ಅವರ್ ಬಿಟ್ಟು ಮತ್ತೆ ಹಚ್ಚಂತಂದಿದ್ದಾರೆ, ಹಚ್ಚಬೇಕು. ಅವಳು ನೋಡಿ ಎಷ್ಟು ಶಾರ್ಪಾಗಿ ನೋಡ್ತಿದ್ದಾಳೆ. ಎಷ್ಟೊತ್ತು ಕೆಳಗಡೆ ಮಲಗಿದ್ಲು, ಇವಾಗ ಮತ್ತೆ ಹೇಳ್ತಿದ್ಲು, ಅದಕ್ಕೆ ಎತ್ಕೊಂಡ್ಬಿಟ್ಟೆ ನಾನು. ಫ್ರೆಂಡ್ಸ್, ಮನೆಯಲ್ಲಿ ಇವಾಗ ತುಪ್ಪ ಖಾಲಿ ಆಗಿತ್ತು. ಸೊ ಅದಕ್ಕೋಸ್ಕರ ನಾನು ತುಪ್ಪ ತರಕ್ಕೆ ಹೇಳಿದೆ ಮಾಣಿಕ್ಗೆ. ಅವ್ರು ಏನಂತಂದ್ರು, ಇಲ್ಲೇ ನಂದಿನಿದು ಡೈರಿದು ಶಾಪ್ ಇದೆ, ಸೊ ನಮ್ಮ ಮನೆ ನಿಯರೇ. ಸೊ ಅಲ್ಲಿ ನಂದಿನಿ ಹಾಲು ಫ್ಯಾಕ್ಟ್ರಿ ಎಲ್ಲ ಇದೆಯಲ್ಲ, ಸೊ ಔಟ್ಸೈಡ್ ಎಲ್ಲ ಮಾರ್ತಾರೆ. ಅಲ್ಲಿಗೆ ಹೋಗಿ ಅಲ್ಲೇ ಫ್ರೆಶ್ ಸಿಗೋದು. ಬಿಕಾಸ್ ಲೋಕಲ್ ನಮಗೆ ಡಿಮಾರ್ಟ್ ಅಲ್ಲಿ ಎಲ್ಲ ಕಡೆ ಸಿಗುತ್ತೆ. ಬಟ್ ಅಲ್ಲಿ ಏನಿರುತ್ತೆ ಶಾಪಲ್ಲಿ ಅಂತಂದರೆ, ಫ್ರೆಶ್ ಒಳಗಡೆಯಿಂದ ಫ್ಯಾಕ್ಟ್ರಿಯಿಂದ ಡೈರೆಕ್ಟ್ ಇಲ್ಲಿ ಶಾಪಿಗೆ ಸಪ್ಲೈ ಆಗುತ್ತೆ. ಸೊ ಇವಾಗ ಇವ್ರು ಹೋಗೋಷ್ಟರಲ್ಲೇ ಆಲ್ರೆಡಿ ತುಪ್ಪ ಖಾಲಿ ಆಗಿತ್ತಂತೆ. ಸೊ ಅದಕ್ಕೋಸ್ಕರ ನಾನೇನು ಮಾಡಿದೆ, ತುಪ್ಪ ಖಾಲಿ ಆದರೂ ಪರವಾಗಿಲ್ಲ, ಬೆಣ್ಣೆ ತೊಗೊಂಡು ಬನ್ನಿ, ಬಟರ್ ತೊಗೊಂಡು ಬನ್ನಿ, ಸೊ ಮನೆಯಲ್ಲಿ ನಾನು ತುಪ್ಪ ಮಾಡ್ತೀನಿ ಅಂತಂದೆ. ಸೊ ಅವರು ಬಟರ್ ತೊಗೊಂಡು ಬಂದಿದ್ದಾರೆ. ಇದ್ರ ಪ್ರೈಸ್ ಎಷ್ಟು ಅಂತ ಕೂಡ ಹೇಳ್ತೀನಿ, ಆ್ಯಂಡ್ ತೋರಿಸ್ತೀನಿ ಕೂಡ. ಓಕೆ, ಬಟ್ ಇದು ಬಂದುಬಿಟ್ಟು ಪ್ರೈಸ್ ನೋಡಿ 265 ರುಪೀಸು, ಅರ್ಧ ಕೆ ಜಿ ಇರೋದು. 265ಗೆ ಅರ್ಧ ಕೆ ಜಿ ಇದೆ. ಆ್ಯಂಡ್ ಮ್ಯಾನುಫ್ಯಾಕ್ಚರ್ ಆದಮೇಲೆ ಅಪ್ ಟು 6 ಮಂತ್ವರೆಗೂ ನಾವು ಯೂಸ್ ಮಾಡ್ಬೋದು. ಇದು ಜನವರಿಗೆ ಆಗಿದ್ದು, ಜುಲೈವರೆಗೂ ಯೂಸ್ ಮಾಡ್ಬೋದು, ಅಪ್ ಟು 6 ಮಂತ್ವರೆಗೂ. ಸೊ ನಾನು ಇವಾಗ ಈ ಬಟರಿಂದ ಬೆಣ್ಣೆಯಿಂದ ತುಪ್ಪ ಯಾವ ಥರ ಮಾಡ್ತಾರೆ ಅಂತ ನಾನು ತೋರಿಸ್ತೀನಿ. ಸೊ ಇದರಲ್ಲಿ ನಮ್ಗೆ ಬೇಕಾದರೆ ಕೆಲವೊಂದು ಫ್ಲೇವರ್ ಕೂಡ ಆ್ಯಡ್ ಮಾಡ್ಬೋದು. ಅದು ಏನಪ್ಪ ಅಂತ ನಾನು ಆಮೇಲೆ ಹೇಳ್ತೀನಿ ನಿಮಗೆ ಮಾಡ್ತಾ. ಸೊ ಫ್ರೆಂಡ್ಸ್, ಅರ್ಧ ಕೆ ಜಿ ಬಟರ್ ಇಷ್ಟು ಬಂದಿದೆ. ಸೊ ನಾನು ಇದನ್ನು ಇಲ್ಲೇ ನಮ್ಮ ಮನೆ ಹತ್ರನೇ ತೊಗೊಂಡು ಬಂದಿರೋದು. ನಾನು ಆವಾಗಲೇ ಹೇಳಿದೆ ಹಾಲಿನ ಡೈರಿ ಇದೆ ಅಂತ ಮನೆ ಹತ್ರನೇ. ಸೊ ನಾರ್ಮಲಿ ಅವ್ರ ಹತ್ರ ತುಪ್ಪ ಇರ್ತಿತ್ತು, ಬಟ್ ಈ ಸತಿ ತುಪ್ಪ ಇಲ್ಲ. ಬಟ್ ಬಟರ್ ಸ್ಮೆಲ್ ಮಾತ್ರ ಆಸಮ್ ಇದೆ. ಬಟ್ ಇದು ತುಪ್ಪ ಆಗಿ ಕನ್ವರ್ಟ್ ಆದಮೇಲೆ ಸ್ಮೆಲ್ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ, ಇನ್ನೂ ಸಖತ್ತಾಗಿ ಸ್ಮೆಲ್ ಬರುತ್ತೆ. ಆ್ಯಂಡ್ ಇದನ್ನು ನಾನು ರ್ಯಾಪರ್ ತೆಗಿತಿದ್ದೀನಿ, ತುಂಬ ಟೈಟಾಗಿದೆ. ಬಿಕಾಸ್ ಏನಂತಂದರೆ, ನಾವು ಫ್ರಿಜ್ಜಲ್ಲಿ ಇಟ್ಟಿದ್ದೀವಿ ಒಂದು 2-3 ದಿನ ಮುಂಚೆ ತಂದುಬಿಟ್ಟು. ಇದು ರೂಮ್ ಟೆಂಪ್ರೇಚರ್ ಆಗೋವರೆಗೂ ನಾವು ಕಾಯಬೇಕು. ರೂಮ್ ಟೆಂಪ್ರೇಚರ್ಗೆ ಬಂದಮೇಲೆ ಆಮೇಲೆ ಓಪನ್ ಮಾಡಬೇಕು. ಸೊ ರೂಮ್ ಟೆಂಪ್ರೇಚರ್ಗೆ ಬಂದಿದೆ ಇವಾಗ, ನಾನು ಓಪನ್ ಮಾಡಿದೆ. ಆ್ಯಂಡ್ ನಾನು ಇದನ್ನು ಕಾಲಿಸೋದು ಸ್ಟೀಲ್ ಇದರಲ್ಲಿ. ಬಿಕಾಸ್ ಜರ್ಮನಲ್ಲಿ ಕಾಸೆಲ್ಲ ನಾರ್ಮಲಿ ತುಂಬ ಜನ. ಆ್ಯಂಡ್ ಎದಕ್ಕಂತ ನನಗೂ ಅಷ್ಟು ಐಡಿಯಾ ಇಲ್ಲ, ಬಟ್ ಜರ್ಮನ್ ಯೂಸ್ ಮಾಡಬೇಡ, ಸ್ಟೀಲ್ ಯೂಸ್ ಮಾಡಂತಾರೆ ಮನೇಲಿ ದೊಡ್ಡವ್ರು ಸಹ. ಸೊ ಸ್ಟೀಲ್ ನಾನು ಸಣ್ಣ ಉರಿ ಇಟ್ಟಿದ್ದೀನಿ, ಸಣ್ಣ ಅಂದರೆ ಸಣ್ಣ ಉರಿ ಇದೆ. ಸಣ್ಣ ಉರಿಗೆ ಉಟ್ಬಿಟ್ಟು ಆಮೇಲೆ ಇದನ್ನು ಹಾಕಿದೆ ನಾನು. ಸ್ಮೆಲ್ ಮಾತ್ರ ಸ್ವಲ್ಪ ಸಡನ್ನಾಗಿ ನಮ್ಗೆ ಏನು ಅನಿಸುತ್ತೆ ಅಂದರೆ, ಸ್ಟಾರ್ಟಿಂಗ್ ಸ್ವಲ್ಪ ಹೊತ್ತಿದೆ ಏನೋ ಅಂತ ಅನಿಸುತ್ತೆ, ಸೀದೋಗ್ತಿದೆ ಅಂತ ಫೀಲ್ ಆಗುತ್ತೆ. ಬಟ್ ಇಲ್ಲ, ತುಂಬ ಚೆನ್ನಾಗಿ ಯಾವ್ಯಾವ ಥರ ಕರಗ್ತಲ್ಲ ಬೆಣ್ಣೆ, ಆ ಥರ ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ. ಆ್ಯಂಡ್ ಇದರಲ್ಲಿ ನಾನು ಏನೇನೆಲ್ಲ ಆ್ಯಡ್ ಮಾಡ್ಬೋದು ಅಂತಂದರೆ, ಯಾರಿಗಾದರೂ ಬೇಕಿದ್ದರೆ ವಿಳ್ಯದೆಳೆ ಗೊತ್ತಿರುತ್ತಲ್ಲ, ಸೊ ವಿಳ್ಯದೆಳೆ ಬೇಕಾದರೆ ಆ್ಯಡ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಅರಿಶಿಣ ಆ್ಯಡ್ ಮಾಡ್ಕೋಬೋದು. ಆ್ಯಂಡ್ ಮೆಂತೆ ಇರುತ್ತೆ, ಮೆಂತೆ ಕಾಳು, ಇದೆಲ್ಲ ಸ್ಮೆಲ್ಲಿಗೋಸ್ಕರ ನಾವು ಕೆಲವೊಂದು ಮಸಾಲೆ ಕೂಡ ನಾವು ಆ್ಯಡ್ ಮಾಡ್ಬೋದು ಸ್ಮೆಲ್ಲಿಗೋಸ್ಕರ. ನಾನು ಏನೂ ಮಾಡ್ತಿಲ್ಲ, ಜಸ್ಟ್ ಪ್ಲೇನ್ ಮಾಡ್ತಿದ್ದೀನಿ. ಬಿಕಾಸ್ ನನಗೆ ನಂದಿನಿ ಪ್ಲೇನೇ ಸ್ಮೆಲ್ ತುಂಬ ಇಷ್ಟ. ನೆಕ್ಸ್ಟ್ ಟೈಮ್ ನಾನು ಏನಾದರೂ ಮನೇಲಿ ಏನಾದರೂ ಬೆಣ್ಣೆ ತೆಗೆದ್ರೆ ಅದರಲ್ಲಿ ಹಾಕಿ ತೋರಿಸ್ತೀನಿ. ಅದು ಬಿಟ್ಟರೆ ತುಳಸಿ ಎಲೆ ಇರುತ್ತಲ್ಲ, ತುಳಸಿ ಎಲೆ ಕೂಡ ಹಾಕ್ಬೋದು, ಮೆಂತೆ ಕಾಳು ಹಾಕ್ಬೋದು.
ಸೊ ಕರಿಬೇವು ಕೂಡ ಹಾಕ್ಬೋದು. ಸೊ ನಿಮಗೆ ಯಾವ ಸ್ಮೆಲ್ ಇಷ್ಟ ಆ ಸ್ಮೆಲ್ ಹಾಕಿಬಿಟ್ಟು ನಾವು ಇದು ಮಾಡಬೇಕು. ಇವಾಗ ನೋಡಿ ಕರಗಿಬಿಟ್ಟು ಸೋಪಿನ ಹದಕ್ಕೆ ಬಂದಿದೆ. ಇನ್ನೂ ಕರಗಬೇಕಿದು, ಚೆನ್ನಾಗಿ ಕರಗಬೇಕು. ಮೇಲ್ಗಡೆ ಎಲ್ಲ ಬುರುಗು ಬಂದಿದೆಯಲ್ಲ, ಇನ್ನೂ ಜಾಸ್ತಿ ಬುರುಗು ಬರುತ್ತೆ. ಇದೇನು ಕಾಣ್ತಿಲ್ಲ ಬೆಣ್ಣೆ, ಇದು ಫುಲ್ಲು ಹೋಗ್ಬಿಡುತ್ತೆ ಬೆಣ್ಣೆ. ಸೊ ಆ ಮಟ್ಟಿಗೆಲ್ಲ ಬರಬೇಕಿದು. ಸೊ ಯಾವ್ಯಾವ ಥರ ಕರಗ್ತಿದೆಯಲ್ಲ ಆ ಥರ ಸ್ಮೆಲ್ ಮಾತ್ರ ನನಗೆ ತುಂಬ ಅಂದರೆ ತುಂಬ ಅನಿಸಿದೆ. ಯಾವಾಗ ನಾನು ತುಪ್ಪನ ಯೂಸ್ ಮಾಡಲಿ ಅಂತ ಫೀಲ್ ಆಗ್ತಿದೆ. ಸೊ ಇದು ಅರ್ಧ kg. ಆ್ಯಂಡ್ ಇವಾಗ ನೋಡಿ ಅದೆಲ್ಲ ಪೂರ್ತಿ ಕರಗಾಗ್ಬಿಟ್ಟಿದೆ. ಕರಗಿಬಿಟ್ಟು ಇವಾಗ ಈ ಥರ ಬುರುಗು ಬಂದಿದೆ. ಆ್ಯಂಡ್ ಯಾವ್ಯಾವ ಥರ ಸಣ್ಣ ಇದು ಕಂಟಿನ್ಯೂ ಇದೆ. ಲೋ ಫ್ಲೇಮಲ್ಲೇ ಇರಬೇಕು. ಮೀಡಿಯಮ್ ಫ್ಲೇಮಿಗೂ ಅಥವಾ ಲೈ ಫ್ಲೇಮಿಗೂ ಹೋಗ್ಬಾರ್ದು. ಕೆಲವೊಬ್ಬರು ಹೇಳ್ತಾರೆ ಮೀಡಿಯಮ್ ಫ್ಲೇಮಿಗೆ ಅಂತ. ಸೊ ಇಡಬೇಡಿ, ಲೋ ಫ್ಲೇಮಿಗೆ ಇಟ್ಕೊಳ್ಳಿ. ಹಾಗೆ ತಿರುಗಿಸ್ತಾ ಇದ್ದೀನಿ. ಆ್ಯಂಡ್ ಇದು ಲೋ ಸ್ಮೆಲ್ಲಲ್ಲೇ ಕುದಿಯಕ್ಕೆ ಬರುತ್ತೆ. ಕುದಿಯಕ್ಕೆ ಬಂದಮೇಲೆ ಇವಾಗೇನು ಬುರುಗಿದೆಯಲ್ಲ ಅದು ಬುರುಗೆಲ್ಲ ಕಾಣಲ್ಲ, ಹೋಗುತ್ತೆ. ಅದಕ್ಕೆ ಬೇಕಾದರೆ ಇನ್ನೊಂದು ಅರಿಶಿನ ಕೂಡ ಆ್ಯಡ್ ಮಾಡ್ಬೋದು. ಬೇಕಂದರೆ ಅರಿಶಿನ ಆರೋಗ್ಯಕ್ಕೆ ಒಳ್ಳೆಯದು. ಬಟ್ ನಾನು ಯಾವುದೂ ಆ್ಯಡ್ ಮಾಡ್ತಿಲ್ಲ. ಮನೇಲಿ ಏನಾದರೂ ಬೆಣ್ಣೆ ತಯಾರಿಸಂತಂದರೆ ಏನೆಲ್ಲ ಆ್ಯಡ್ ಮಾಡ್ಬೋದು ಅದು ತೆಗಿಬೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ನಾನು ಇವಾಗ ಚಮಚ ಏನು ಯೂಸ್ ಮಾಡ್ತಿರಲಿಲ್ಲ, ಅದು ಹೊರಗಡೆ ತೆಗೆದ ತಕ್ಷಣ ಅದು ಕೂಡ ಘಮ ಅಂತಿದೆ. ನೋಡಿ ಬುರುಗೆಲ್ಲ ಹೋಗಿಬಿಟ್ಟು ಕುದಿ ಬರ್ತಿದೆ ಸಣ್ಣ. ಸೊ ನಿಮ್ಗೆ ಯಾವ ಥರ ಕಲರ್ ಬೇಕು ನೋಡಿ. ನಾನು ಸ್ವಲ್ಪ ಡಾರ್ಕಲ್ಲೇ ಇದು ಮಾಡಿಬಿಡ್ತೀನಿ. ಸೊ ನೀವು ಇವಾಗ ಕೂಡ ನೀವು ತಕ್ಕೋಬೋದು, ನಿಮಗೆ ಬೇಡ ಅಂತಂದರೆ. ಇಲ್ಲ ನಂಗೆ ಸ್ವಲ್ಪ ಹೆವಿ ಸ್ವಲ್ಪ ಡಾರ್ಕ್ ಬೇಕಂತಂದರೆ ಡಾರ್ಕ್ ಇದರಲ್ಲಿ ಕೂಡ ತಕ್ಕೋಬೋದು. ಸೊ ಈ ಥರ ನೋಡಿ ಎಲ್ಲ ಬುರುಗೇನು ತೆಗೆದಿಲ್ಲ. ಬುರುಗು ತಾನೇ ಹೋಗ್ಬಿಡುತ್ತೆ. ಯಾವ ಥರ ಕುದಿ ಜಾಸ್ತಿ ಆಗುತ್ತಲ್ಲ ಆ ಥರ ಬುರುಗು ಹೋಗ್ಬಿಡುತ್ತೆ. ಸೊ ಚೆನ್ನಾಗಿ ಕಲಿಸ್ತಾ ಇರಿ. ಸೊ ಅದಾದಮೇಲೆ ಇವಾಗ ಫೈನಲ್ ಏನಿದೆ, ಗ್ಯಾಸ್ ಆಫ್ ಮಾಡಿದೆ. ಗ್ಯಾಸ್ ಆಫ್ ಮಾಡಿದ ಕೂಡಲೇ ಇದು ಸಣ್ಣ ಕುದಿ ಬರ್ತಿದೆ. ಇದು ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ನಾವು ಸ್ಟೇನ್ ಮಾಡೋದು. ಬಿಸಿ ಇದ್ದಾಗೆ ಸ್ಟೇನ್ ಮಾಡಬಾರ್ದು. ಸೊ ನಾನು ಬಂದ್ ಮಾಡಿಬಿಡ್ತೀನಿ. ಆದರೂ ಕೂಡ ಸಣ್ಣ ಕುದಿ ಬರ್ತಿದೆ. ಸೊ ಸ್ವಲ್ಪ ಹೊತ್ತಾದಮೇಲೆ ಯಾವ ಥರ ಅಂತ ತೋರಿಸ್ಬಿಡ್ತೀನಿ. ನಾನು ಸ್ವಲ್ಪ ಡಾರ್ಕಲ್ಲೇ ಮಾಡ್ತಿರೋದು. ಬೇಡ ಅಂತಂದರೆ ಲೈಟ್ ಕೂಡ ಮಾಡ್ಬೋದು. ಡಾರ್ಕ್ ಅಂತಂದರೆ ಕೆಳಗಡೆ ಬ್ಲ್ಯಾಕ್ ಚಾಪತ್ತಿ ಇರುತ್ತಲ್ಲ, ಟೀ ಪೌಡ್ರ್ ಆ ಥರ ಇರುತ್ತೆ. ನಾವು ಸೋಸ್ಕೊಂಡ್ರೆ ಇನ್ನೂ ಲೈಟ್ ತಿಳಿ ಇರುತ್ತೆ. ಸೊ ಈ ಥರ ನಾನು ಒಂದು ಸ್ಟೀಲ್ ಇದು ತೊಗೊಂಡಿದ್ದೀನಿ. ನಾನು ಅದು ತುಪ್ಪಕ್ಕೆ ಅದೇ ಯೂಸ್ ಮಾಡ್ಬೋದು. ಇಲ್ಲಿ ನೋಡಿ ತುಪ್ಪ ಹಾಕ್ತಿರ್ಬೇಕಾದ್ರೆ ಆವಾಗಲೇ ಎಷ್ಟು ಗಾಢ ಕಾಣ್ತಿತ್ತು ಡಾರ್ಕ್ ಕಲರ್, ಇವಾಗ ಎಷ್ಟು ತಿಳಿ ಕಾಣ್ತಿದೆ. ಸೊ ನೋಡೋಕ್ಕೆ ಡಾರ್ಕ್ ಕಾಣಿಸುತ್ತೆ, ಆಮೇಲೆ ತಿಳಿ ಆಗುತ್ತೆ ಇದು. ಇಲ್ಲ ಇದ್ರಿಗಿಂತ ತಿಳಿಬೇಕಂತಂದರೆ ಇದ್ರಿಗಿಂತ ತಿಳಿನೇ ಮಾಡ್ಕೊಳ್ಳಿ. ನನಗಿಷ್ಟು ಸಾಕು. ನಾನು ನಿಮಗೆ ಏನಾದರೂ ಗ್ಲಾಸ್ ಇದರಲ್ಲಿ ಹಾಕಿದ್ದೆ ಅಂತಂದರೆ ನಿಮಗೆ ಎದ್ದು ಕಾಣಿಸ್ತಿತ್ತು. ಬಟ್ ಇದು ಸ್ಟೀಲ್ ಬೌಲಲ್ಲಿ ಹಾಕಿದ್ದೀನಲ್ಲ, ನಿಮ್ಗೆ ಡಾರ್ಕ್ ಅನ್ನಿಸುತ್ತೆ. ಬಟ್ ಇದು ಲೈಟಾಗೇ ಇದೆ. ಇದ್ರಿಗಿಂತ ಲೈಟ್ ಬೇಕಂದ್ರೂ ಕೂಡ ನೀವು ಮಾಡ್ಕೋಬೋದು. ಸ್ಮೆಲ್ ಮಾತ್ರ ತುಂಬ ಚೆನ್ನಾಗಿದೆ. ಯಾವಾಗ ನಾನು ಊಟ ಮಾಡ್ತಿದ್ದೀನಿ ಅಂತ ಫೀಲ್ ಆಗ್ತಿದೆ. ಸೊ ಫೈನಲಿ ಫ್ರೆಂಡ್ಸ್, ಈ ಥರ ನಾನು ತುಪ್ಪನ ರೆಡಿ ಮಾಡಿದೆ. ನೀವು ಒಂದು ಸತಿ ಮನೇಲಿ ಬೇಕಾದರೆ ಬೆಣ್ಣೆ ತಂದು ಟ್ರೈ ಮಾಡ್ಬೋದು. ಇಲ್ಲ ಮನೇಲೇ ಬೆಣ್ಣೆ ಮಾಡ್ಕೊಂಡು ನೋಡಿ. ನೋಡ್ರಲ್ಲ ಫ್ರೆಂಡ್ಸ್, ನಾನು ಯಾವ ಥರ ಬೆಣ್ಣೆಯಿಂದ ಈಸಿಯಾಗಿ ತುಪ್ಪನ ಮಾಡಿದೆ. ಸೊ ಇದು ನಾರ್ಮಲಾಗಿ ಮಾಡೋದು. ರೆಡಿಮೇಡ್ ಬೆಣ್ಣೆ ತಂದುಬಿಟ್ಟು ಮನೆಯಲ್ಲಿ ಮಾಡೋದು ಯಾವ ಥರ ಅಂತ ನಾನು ನೆಕ್ಸ್ಟ್ ಯಾವುದಾದ್ರೂ ವಿಡಿಯೋದಲ್ಲಿ ಹಾಕ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಫಸ್ಟ್ ಟೈಮ್ ನಾನು ಏನಾದರೂ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸೊ ನೆಕ್ಸ್ಟ್ ಯಾವುದೇ ವಿಡಿಯೋ ಯಾವುದೇ ಬ್ಲಾಗ್ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.